ಶಿಕ್ಷಣ ಎನ್ನುವುದು ಮಾರುಕಟ್ಟೆ ಶಿಕ್ಷಣವಲ್ಲ ಹಾಗೂ ಕೇವಲ ಉದ್ಯೋಗಕ್ಕಾಗಿ ಅಥವಾ ಹುದ್ದೆಗಾಗಿ ಪಡೆಯುವ ಸರಕು ಅಲ್ಲ. ಅದು ಜೀವನ ಪರ್ಯಂತ ಸಾಗುವ ನಿರಂತರ ಪಯಣವಾಗಿದ್ದು, ಪ್ರಸ್ತುತ ಮಾನವೀಯ ಮೌಲ್ಯ ಬೆಳೆಸುವ ಶಿಕ್ಷಣ ಬೇಕೆಂದು ಕರ್ನಾಟಕ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾದ ಡಾ ಹುಲಿಕಲ್ ನಟರಾಜ್ ಅಭಿಪ್ರಾಯಪಟ್ಟರು. ಹಾಸನ ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಜನ ಕಲ್ಯಾಣ ರಿಸರ್ಚ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಉದಯ ರವಿ ಇವರ ವತಿಯಿಂದ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಶಿಕ್ಷಣ ವ್ಯವಸ್ಥೆ ಮಾರುಕಟ್ಟೆಯ ಸರಕಾಗಿ ಮಾರ್ಪಟ್ಟಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಅಭಿಪ್ರಾಯಪಟ್ಟರು. ಇಷ್ಟು ಫೋಕಸ್ ಕೊಟ್ಟು ನಾವು ಇಂಪ್ರೆಸ್ ಮಾಡಿದ್ರೆ ಇನ್ನು ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ತೆಗೆದುಕೊಳ್ತಾರೆ. ಈ ಸಮಾಜದ ಗಣ್ಯ ವ್ಯಕ್ತಿಗಳಾಗ್ತಾರೆ. ಅದು ನಾವು ಪ್ರತಿಭೆಗಳನ್ನು ಯಾವುದೇ ರಂಗದಲ್ಲಿ ಆಗಲಿ ಅವ್ರನ್ನ ಗುರುತಿಸಬೇಕಾಗಿದೆ. ಗುರುತಿಸಲಿಲ್ಲ ತನ್ನ ತನವನ್ನು ಕಳ್ಕೊಳ್ತಾ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಈ ಜನಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ಒಂದು ಅದ್ಭುತವಾದ ಸೇವೆ ಮಾಡಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂತೋಷವಾಗಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ, ಆತ್ಮೀಯರೇ, ಶಿಕ್ಷಣ ಅನ್ನೋದು ಕೇವಲ ಒಬ್ಬ ಗುಮಾಸ್ತನನ್ನ ಅಥವಾ ಒಬ್ಬ ರಾಜಕಾರಣಿಯನ್ನ ಅಥವಾ ಒಬ್ಬ IAS ಆಫೀಸರ್ನ ಉಂಟು ಮಾಡೋದಲ್ಲ, ಅಥವಾ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಅಂತ ಸರ್ಕಲ್ಲ. ಶಿಕ್ಷಣ ಅನ್ನೋದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಜೀವನ ಪರ್ಯಂತ ಶಿಕ್ಷಣವನ್ನು ನಾವು ಕಲಿತಲೇ ಇರ್ತೀವಿ. ಆದರೆ ಎಂಥ ಶಿಕ್ಷಣವನ್ನು ಕಲಿತಾ ಇದ್ದೀವಿ, ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ಶಿಕ್ಷಣ ಅನ್ನೋದು ಮಾರುಕಟ್ಟೆಯ ಸರ್ಕಾಗ್ಬಿಟ್ಟಿದೆ. ಇವತ್ತು ಯಾರಿಗೂ ಕೇಳಕ್ಕಾಗ್ತಾ ಇಲ್ಲ. ಕೊಂಡುಕೊಳ್ಳುವ ಶಿಕ್ಷಣ ಆಗಿದೆ, ಬದುಕನ್ನು ರೂಪಿಸುವ ಶಿಕ್ಷಣ ಆಗಿಲ್ಲ. ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುವ ಶಿಕ್ಷಣ ಇಲ್ಲ. ಜನಕಲ್ಯಾಣ ರಿಸರ್ಚ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಡಾ ಬಿಸಿ ರವಿಕುಮಾರ್ ಮಾತನಾಡಿ, ಪ್ರತಿಭೆ ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ಪರಿಶ್ರಮ, ಶಿಸ್ತು, ಶ್ರದ್ಧೆ ಮತ್ತು ನಿರಂತರ ಅಭ್ಯಾಸ ಇದ್ದರೆ ಮಾತ್ರ ಸಾಧನೆ ಸಾಧ್ಯ. ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪೋಷಕರ ಆಶೀರ್ವಾದ ವಿದ್ಯಾರ್ಥಿಗಳ ಯಶಸ್ಸಿಗೆ ಮೂಲಾಧಾರ ಎಂದು ಹೇಳಿದರು. ಉದಾಹರಣೆ, ಹಾಗಾಗಿ ಈ ಪ್ರತಿಭೆ ಅನ್ನುವಂಥದ್ದೇನಿದೆ, ಕೇವಲ ಪ್ರತಿಭೆಯಿಂದ ಮಾತ್ರ ಸಾಧನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಭೆ ಜೊತೆಗೆ ಅಗತ್ಯ ಪ್ರೋತ್ಸಾಹ, ಪರಿಶ್ರಮ ಮತ್ತು ಶಿಸ್ತು, ಶ್ರದ್ಧೆ ಇವೆಲ್ಲವೂ ಮೇಳೈಸಿದರೆ ಮಾತ್ರ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಪ್ರತಿಭಾವಂತರಿದ್ದೀರಿ, ನಿಮಗೆ ಇವತ್ತು ಸಾಧನೆ ಮಾಡಿದಿರಿ ಅಂತಂದರೆ, ಅಥವಾ ಇನ್ನು ಮುಂದೆ ಇನ್ನು ಸಾಧನೆಯ ಎತ್ತರಕ್ಕೆ ನೀವು ಇನ್ನೂ ಹೋಗಬೇಕು ಅಂತಂದರೆ, ನಿಮಗೆ ನಿಮ್ಮ ಶಿಕ್ಷಕರ ಮಾರ್ಗದರ್ಶನ ಬೇಕು, ನಿಮ್ಮ ಪೋಷಕರ ಆಶೀರ್ವಚನ ಬೇಕು. ಅದೇ ರೀತಿ ಸಮಾಜದ ಹಿರಿಯರ, ನೆಂಟರಿಷ್ಟರ, ಬಂಧು ಬಳಗದವರ ಮತ್ತು ಸಂಘ ಸಂಸ್ಥೆಗಳ ಪ್ರೋತ್ಸಾಹ ಕೂಡ ಅತಿ ಅವಶ್ಯಕ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಜನಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಉದಯ ರವಿ ಸ್ವಾಗತ ಮತ್ತು ಆಶಯ ನುಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೀಡಿ ಗೌರವಿಸಿದರು. ಇದೇ ವೇಳೆ ಮಾಜಿ ಶಾಸಕ BV ಕರಿಗೌಡ, ಚಲನಚಿತ್ರ ನಟ ಹಾಗೂ ಆಧ್ಯಾತ್ಮಿಕ ಚಿಂತಕ ನಾಗರಾಜ್ ಕೋಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ರಂಗನಾಥ್, ನಿವೃತ್ತ ಶಿಕ್ಷಣಾಧಿಕಾರಿ JB ತಮ್ಮಣ್ಣಗೌಡ, ಡಾ YS ವೀರಭದ್ರಪ್ಪ, BK ಶಾಮರಾಜು, ಶ್ರೀಮತಿ ರತ್ನ ಬಾಗಡೆ, ಬಸವರಾಜು, ಜಿಲ್ಲಾ ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿನಾಕ್ಲಗೂಡು, ನಿವೃತ್ತ ಪ್ರಾಂಶುಪಾಲ ಲಕ್ಷ್ಮೀನಾರಾಯಣ್ ಇತರರು ಉಪಸ್ಥಿತರಿದ್ದರು. ದಿಬ್ಬೂರ್ ರಮೇಶ್ ಪ್ರಾರ್ಥಿಸಿದರು. ಗಿರಿಜಾ ಕಾರ್ಯಕ್ರಮವನ್ನು ನಿರೂಪಿಸಿದರು.